ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇದು ಔಟ್ ಆಫ್ ಸ್ಟೇಟು ಪರ್ಮಿಟ್ಟು ಹೆಂಗೆ ತೊಗೊಳ್ಳೋದು ಅಂದ್ಬಿಟ್ಟು ಫುಲ್ ವೀಡಿಯೋ ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾವು ತಿರುಪತಿಗೆ ಹೋಗ್ತಾ ಇದ್ವಿ. ಇದು ಗೂಗಲಲ್ಲಿ ಪರಿವಾಹನ ಇರುತ್ತೆ, ಅದು ಟೈಪ್ ಮಾಡಿದರೆ ಪರಿವಾಹನ ಓಪನ್ ಆಗುತ್ತೆ. ಈ ಥರ ಓಪನ್ ಆಗುತ್ತೆ ನೋಡಿ. ಅದು 3 ಬಟನ್ ಇದೆಯಲ್ಲ, ಅದು ಕ್ಲಿಕ್ ಮಾಡಿದರೆ ಇಲ್ಲಿ ಚೆಕ್ ಪೋಸ್ಟ್ ಟ್ಯಾಕ್ಸ್ ಅಂದ್ಬಿಟ್ಟಿರುತ್ತೆ, ಅದು ಓಪನ್ ಮಾಡಿ. ಅದು ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಯಾವ ಸ್ಟೇಟ್ಗೆ ಹೋಗ್ತಾ ಇದ್ವು ಆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಆಂಧ್ರ ಹೋಗ್ತಾ ಇದ್ವಿ, ಅದಕ್ಕೋಸ್ಕರ ಆಂಧ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾವು ಇದರಲ್ಲಿ ತೋರಿಸ್ದೆ ಸರ್, ನಾವು ಪರ್ಮಿಟ್ ಟ್ಯಾಕ್ಸ್ ಅಂದ್ಬಿಟ್ಟು ಅದು ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೋಡಿ ವೆಹಿಕಲ್ ಟ್ಯಾಕ್ಸ್ ಅಂದ್ಬಿಟ್ಟು ತೋರಿಸ್ತಾ ಇದೆ. ನೆಕ್ಸ್ಟ್ ಈ ಥರ ನೋಡಿ ಸ್ಟೆಪ್ಪು, ಇಲ್ಲಿ ವೆಹಿಕಲ್ ನಂಬರ್ ಕೊಡಬೇಕು. ವೆಹಿಕಲ್ ನಂಬರ್ ಕೊಟ್ಟರೆ ಆಲ್ರೆಡಿ ರಿಜಿಸ್ಟರ್ ಆಗಿ ಇರುತ್ತದೆ ವೆಹಿಕಲ್ ನಂಬರು. ಸರಿನಾ? ವೆಹಿಕಲ್ ನಂಬರು ಕೊಟ್ಟು ಆದಮೇಲೆ ಇಲ್ಲಿ ಗೆಟ್ ಡೀಟೇಲ್ಸ್ ಅಂದ್ಬಿಟ್ಟು ತೋರಿಸುತ್ತೆ. ಆವಾಗ ನಾವು ಅದು ಕ್ಲಿಕ್ ಮಾಡಿದರೆ ನಮ್ಮ ವೆಹಿಕಲ್ ಡೀಟೇಲ್ಸ್ ಏನಿದೆಯೋ, ಇನ್ಸೂರೆನ್ಸು ಎಲ್ಲ ಇದರೆಲ್ಲ ಬಂದುಬಿಡುತ್ತೆ. ಸರ್, ಯಾವುದನ್ನು ಒಂದು ಪೆಂಡಿಂಗ್ ಇದ್ದರೆ ಬರೋಲ್ಲ. ಸರ್, ಎಲ್ಲ ಕರೆಕ್ಟ್ ಇದ್ದರೆ ಎಲ್ಲ ಡೀಟೇಲ್ಸ್ ಎಲ್ಲ ಬರುತ್ತೆ. ಆದಮೇಲೆ ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ನಾವು ಇವಾಗ ಯಾವ ಡಿಸ್ಟಿಕ್ ಹೋಗ್ತಾಯಿದ್ವಿ, ಚಿತ್ತೂರು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆವಾಗ ಮತ್ತು ಇದು ಪಲಮ್ನೇರು ಚೆಕ್ ಪೋಸ್ಟ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾವ ಲೊಕೇಶನ್ ಹೋಗ್ತಾ ಇದ್ರೆ ತಿರುಪತಿನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಬಟನ್ ಇದೆಯಲ್ವ, ಆ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜಿಗೆ ಕರ್ಕೊಂಡೋಗುತ್ತೆ. ಇಲ್ಲಿ ನೋಡಿ, ಇಲ್ಲೂ ವೆಹಿಕಲ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಸರ್, ಏನೇನಿದೆಯೋ ಎಲ್ಲ ಬರುತ್ತೆ ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಏನಂದರೆ, ಇದು ವೆಹಿಕಲ್ಲು, ಪ್ಯಾಸೆಂಜರ್ ವೆಹಿಕಲ್ಲು, ಹಂಗೆ ಕೆಪಾಸಿಟಿ 5 ಸೀಟರ್ ಕೆಪಾಸಿಟಿ. ಇದು ನಾರ್ಮಲ ಆರ್ಡಿನರಿ ಅಂತ ಕೇಳಿದ್ವಿ, ಆರ್ಡಿನರಿಯನ್ನು ಹಾಕಿದ್ದೀವಿ ನಾವು ಅಲ್ಲಿ. ಆದಮೇಲೆ ಇಲ್ಲಿ ಡೇಟ್ಸ್ ಎಲ್ಲ ಬಂದುಬಿಡುತ್ತೆ, ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಇದು ನೆಕ್ಸ್ಟ್ ಬಟನ್ ಪ್ರೆಸ್ ಮಾಡಬೇಕು. ಹಂಗೆ ನೋಡಿ, ಇದರಲ್ಲಿ ಯಾವುದೋ ಒಂದು ಅಂದರೆ ಆಟೋ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ಅದು ಆಟೋಮೆಟಿಕ್ಲಿ ಇದು ಕೇಳ್ತಾ ಇದೆ, ಅದಕ್ಕೋಸ್ಕರ ನಾವು ಆಟೋ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೂ. ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದೋ ಒಂದು, ಸರಿನಾ? ಆದಮೇಲೆ ನೆಕ್ಸ್ಟು ಕರ್ಕೊಂಡು ಹೋಗುತ್ತೆ. ನೋಡೋಣ, ಇವಾಗ ಎಲ್ಲ ಡೀಟೇಲ್ಸ್ ಅದರಲ್ಲೂ ಬರುತ್ತೆ. ಅಂದರೆ ಡೇಟ್ಸ್ ಕೇಳುತ್ತೆ, ಯಾವಾಗಿಂದ ಯಾವಾಗ. ಇದು 3 ಮಂತ್ಸ್ಗೆ ಇಲ್ಲಿ ನೋಡಿದ್ರಲ್ಲ, ಈ ಥರ ಬರುತ್ತೆ. ನೆಕ್ಸ್ಟ್ ಪೇಜ್ ಕರ್ಕೊಂಡು ಹೋಗುತ್ತೆ. ಇಲ್ಲಿ ವೆಹಿಕಲ್ಲು ನೋಡಿ, ಇಲ್ಲಿ ಟ್ಯಾಕ್ಸ್ ತೋರಿಸ್ತಾ ಇದೆ, ಡೇಟ್ಸ್ ಕೇಳುತ್ತೆ. ಇಲ್ಲಿ ಆರ್ಡಿನರಿ ಇನ್ನು ನಾವೆಲ್ಲಿದ್ವಲ್ಲ, ಅಂದರೆ 3 ಮಂತ್ಸ್ 72 ಡೇಸು ತೋರಿಸ್ತಾ ಇದೆ ಇಲ್ಲಿ ಡೇಟ್ಸು. ನಾವು ಆ್ಯಕ್ಚುಲಿ 20 ತಾರೀಕು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಸರ್, 20 ತಾರೀಕಿಂದ ನಾವು ಅಂದರೆ 72 ಡೇಸ್ ವ್ಯಾಲಿಡಿಟಿ ಇರುತ್ತೆ. ನಾವು ಯಾವಾಗ ಹೋಗ್ಬೋದು ಬರ್ಬೋದು. ನಾವು ಆಂಧ್ರ ಹೋಗ್ತಾ ಇರ್ತೀವಿ, ಅದಕ್ಕೋಸ್ಕರ ನಾವು ಕ್ವಾರ್ಟರ್ಲಿ ತೊಗೊಂಡಿದ್ವಿ. ಯಾಕೆಂದರೆ ಮುಂಚೆ 7 ಡೇಸು ಆ ಥರ ಇತ್ತು. 1 ವೀಕಿಗೆ ಒಂದು 375 ರುಪೀಸ್ ಏನೋ ತೊಗೊತಾ ಇದ್ದರು. ಇವಾಗ ಟೋಟಲ್ಲು 72 ಡೇಸಿಗಾಗ ಇದು ಟೋಟಲ್ ಅಮೌಂಟು ಎಷ್ಟು ತೋರಿಸ್ತಾ ಇತ್ತು ನನಗೂ, 760 ರುಪೀಸ್ ಏನೋ ತೋರಿಸ್ತಾ ಇತ್ತು. ಇವಾಗ ಅಂದರೆ ಒಂದೊಂದು ಸ್ಟೇಟು ಒಂದೊಂದು ಥರ ಇರುತ್ತೆ, ಡಿಫ್ರೆಂಟು. ಇಲ್ಲಿ ಮಾತ್ರ ಆಂಧ್ರಕ್ಕೆ ಮಾತ್ರ 72 ಡೇಸು ತೋರಿಸ್ತಾ ಇದೆ. ఇంకా ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾವು ತೊಗೊಳ್ಳೇಬೇಕು. ಅದಕ್ಕೋಸ್ಕರ ನಾವು ತೊಗೊಂಡಿದ್ವಿ. ತೊಗೊಂಡಾದ್ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಿದು ನೋಡಿ. ಇಲ್ಲಿ ಡೇಟ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇದು ನೆಕ್ಸ್ಟ್ ಪೇಜು. ಇಲ್ಲಿ ಟೋಟಲ್ ಅಮೌಂಟ್ ತೋರಿಸಿ ನಾವು ಎಲ್ಲಿದ್ವಲ್ಲ 790 ರುಪೀಸ್ ಏನೋ ತೋರಿಸ್ತಾ ಇದೆ. ಇಲ್ಲಿ ನೋಡಿ ಡಿಫ್ರೆಂಟು. ಆಂಧ್ರ ಪರ್ಮಿಟ್ಟು, ಸರಿನಾ, 670 ರುಪೀಸು. ಮತ್ತು ಏನೋ ಚಾರ್ಜಸ್ ಅಂದ್ಬಿಟ್ಟು ಹಾಕಿದರು 100 ರುಪೀಸು, ಸರಿನಾ. ಇದು ಕೆಳಗಡೆ ಮತ್ತೆ ಏನೋ ಚಾರ್ಜಸ್ ಹಾಕಿದರು, ಅದು ಟೋಟಲು 790 ರುಪೀಸ್ ಏನೋ ತೋರಿಸ್ತಾ ಇದೆ. ಇದು ಪೇ ಮಾಡಬೇಕಂದ್ರೆ ನಾವು ನೆಕ್ಸ್ಟ್ ಪೇಜಕ್ಕೆ ಇಲ್ಲಿ ಎಲ್ಲ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಪೇಜಕ್ಕೆ ಕರ್ಕೊಂಡೋಗುತ್ತೆ. ಇದು ಕ್ಲಿಕ್ ಮಾಡ್ಕೋಬೇಕು. ಇವಾಗೆಲ್ಲ ಡೀಟೇಲ್ಸ್ ಎಲ್ಲ ಬರುತ್ತೆ ಇದರಲ್ಲಿ, ನೋಡ್ಕೊಳ್ಳಿ. ವೆಹಿಕಲ್ಲು, ಸರಿನಾ, ಎಲ್ಲಿ ಹೋಗ್ತಾ ಇದ್ದೀರಾ, ಡಿಸ್ಟಿಕ್ ಹೋಗ್ತಾ ಇದ್ದೀರಾ, ಇದು ಟ್ಯಾಕ್ಸ್ ಅಂದರೆ ಪಲಮ್ನೇರು ಕ್ರಾಸ್ ಮಾಡ್ತಾ ಇದ್ದೀವಲ್ಲ, ಪಲಮ್ನೇರು ಎಲ್ಲ ಬರುತ್ತೆ ಇದರಲ್ಲಿ. ವೆಹಿಕಲ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಇದು ಅಮೌಂಟ್ ಇಲ್ಲಿ ನೋಡಿ, ಎಲ್ಲ 790 ರುಪೀಸ್ ತೋರಿಸ್ತೆ. 760 ರುಪೀಸ್ ಏನು ತೋರಿಸ್ತಾ ಇದೆ. 72 ಡೇಸ್ ಅಂದರೆ ಇದು 72 ಡೇಸು ವ್ಯಾಲಿಡಿಟಿ ಇದೆ. ಇದು ಮತ್ತು ಕ್ಯಾಪ್ಚಾ ಒಂದು ಹಾಕಬೇಕು. ಕ್ಯಾಪ್ಚಾ ಆದಮೇಲೆ ಲಾಸ್ಟು ಪೇಮೆಂಟು ನಾವು ಮಾಡಿದರೆ ಅಷ್ಟೇ, ಈಗ ಮುಗೀತು, ಸರ್ನಾ. ಅದು ನಾವು ತೊಗೊಂಡು ಇಲ್ಲಿ ಆರ್ ಯು ಶ್ಯೂರ್ ಅಂದ್ಬಿಟ್ಟು ಕೇಳ್ತಾ ಇದೆ ನನಗೂ, ಎಸ್ ಅಂದ. ಇವಾಗ ಅದು ಬಫರಿಂಗ್ ಆಗ್ತಾಯಿದೆ. ನೆಕ್ಸ್ಟ್ ಪೇಜಿಗೆ ಕರ್ಕೊಂಡಿದ್ದು ಪೇಮೆಂಟು ಮಾಡಾದ್ಮೇಲೆ ಅದು ಆಟೋಮ್ಯಾಟಿಕ್ಲಿ ನಮ್ಗೆ ಬಂದ್ಬಿಡುತ್ತೆ. ಆ ಪೇಮೆಂಟ್ ನಿಮ್ಗೆ ಯಾವುದನ್ನು ತೊಗೋಬೋದು, ಕಾರ್ಡ್ ಪೇಮೆಂಟ್ ಇಲ್ಲ ಅಂದರೆ ಫೋನ್ಪೇ ಪೇಮೆಂಟು. ಎಲ್ಲ ವಿಡಿಯೋ ಇದರಲ್ಲೇ ಇದೆ, ಸರಿನಾ. ನಿಮ್ಗೆ ಯಾವುದಾದ್ರು ಸ್ಟೇಟ್ ಅಂದರೆ ಅದು ಸೆಲೆಕ್ಟ್ ಮಾಡಿಕೊಂಡು ಈ ಥರ ಮಾಡ್ಕೋಬೋದು.
ನಾವು ಇದು ತಿರುಪತಿಗೆ ಹೋಗ್ತಾ ಇದೀವಲ್ಲ, ಅದಕ್ಕೋಸ್ಕರನೇ ಜಾಸ್ತಿ ಜನ ಕೇಳ್ತಾ ಇದ್ರು, ಅದಕ್ಕೋಸ್ಕರ ಮಾಡಿ ಕಳಿಸಿದ್ವಿ. ನಿಮಗೂ ಇಷ್ಟ ಇದ್ದರೆ ಲೈಕ್ ಮಾಡಿ, ಹಂಗೆ ವಿಡಿಯೋ ಚೆನ್ನಾಗಿದ್ದರೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.